ಇನ್ನು ಜಿಬಿಎನ ಹೊಸ ನಿಯಮ ಬೆಂಗಳೂರು ಮಂದಿಗೆ ಟೆನ್ಷನ್ ಶುರುವಾಗಿದೆ. ಮನೆಯಲ್ಲಿ ಕಸದ ಲೆಕ್ಕ ಕೊಡದಿದ್ರೆ ಟ್ಯಾಕ್ಸ್ ಪೇ ಆಗೋದಿಲ್ಲ. ಜಿಬಿಎ ಎಡವಟ್ಟಿನ ನಿರ್ಧಾರಕ್ಕೆ ಕಂಗಾಲಾಗಿದ್ದಾರೆ ನಿವಾಸಿಗಳು. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕೆಂದ್ರೆ ಕಸದ ಲೆಕ್ಕವನ್ನ ಕೊಡಬೇಕು. ಒಣ ಕಸ ಎಷ್ಟು, ಹಸಿ ಕಸ ಎಷ್ಟು ಅಂತ ಲೆಕ್ಕ ಕೊಡಬೇಕು. ಬೆಂಗಳೂರು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸದ್ಯ ಅಪಾರ್ಟ್ಮೆಂಟ್ನಲ್ಲಿ 100 ಕೆಜಿ ಮೇಲೆ ಕಸ ಸಂಗ್ರಹ, 100 ಕೆಜಿ ಮೇಲೆ ಕಸ ಸಂಗ್ರಹ ಆದರೆ ಜಿಬಿಎ ನೋಡಿಕೊಳ್ಳೋದಿಲ್ಲ. ಹೀಗಾಗಿ ಕಸದ ವಿಲೇವಾರಿ ಖಾಸಗಿಯವರಿಂದಲೇ ಮಾಡಿಸಲಾಗ್ತಾ ಇದೆ. ಆದ್ರೀಗ ಪ್ರತಿಯೊಬ್ಬರು ಕೂಡ ಟ್ಯಾಕ್ಸ್ ಕಟ್ಟುವಾಗ ಲೆಕ್ಕ ಕೊಡಬೇಕು. ಎಷ್ಟು ಕಸ ವಿಲೇವಾರಿ ಅಂತ ಆನ್ಲೈನ್ನಲ್ಲಿ ಲೆಕ್ಕ ಕೊಡಬೇಕು. ಲೆಕ್ಕ ಕೊಟ್ಟರೆ ಮಾತ್ರ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಬಹುದು. 100 ಕೆಜಿಗಿಂತ ಹೆಚ್ಚು ಕಸ ತೋರಿಸಲಾಗದೆ ಜನರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಆನ್ಲೈನ್ನಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಾಗದೆ ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಇದೀಗ ಮತ್ತೊಂದು ಹೊಸ ತಲೆನೋವು ಪರಿಣಮಿಸ್ತಾ ಇದೆ. ಹೊಸ ಟೆನ್ಷನ್ ಶುರುವಾಗಿದೆ. ಜಿಬಿಎ ಎಡವಟ್ಟಿನ ನಿರ್ಧಾರಕ್ಕೆ ಇದೀಗ ನಿವಾಸಿಗಳೆಲ್ಲರೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಕಸದ ಲೆಕ್ಕವನ್ನ ಕೊಡಬೇಕು. ಮನೆಯಲ್ಲಿ ಎಷ್ಟು ಕಸ ಸಂಗ್ರಹದ ಲೆಕ್ಕ ಕೊಟ್ಟಿಲ್ಲ ಅಂತ ಅಂದ್ರೆ ಟ್ಯಾಕ್ಸ್ ಪಾವತಿ ಮಾಡೋಕೆ ಆಗೋದಿಲ್ಲ. ಸೊ ಸದ್ಯ ಅಪಾರ್ಟ್ಮೆಂಟ್ಗಳಲ್ಲಿ 100 ಕೆಜಿ ಮೇಲೆ ಕಸ ಸಂಗ್ರಹ ಆಗ್ತಾ ಇದೆ. ಅಪಾರ್ಟ್ಮೆಂಟ್ಗಳಲ್ಲಿ 100 ಕೆಜಿ ಮೇಲೆ ಕಸ ಸಂಗ್ರಹ ಆಯಿತು ಅಂತ ಹೇಳಿದ್ರೆ ಜಿಬಿಎ ನೋಡ್ಕೊಳ್ಳೋದಿಲ್ಲ. ಹೀಗಾಗಿ ಕಸದ ವಿಲೇವಾರಿ ಖಾಸಗಿ ಅವರಿಂದ ಮಾಡಿಸಲಾಗ್ತಾ ಇದೆ. ಆದರೆ ಪ್ರತಿಯೊಬ್ಬ ಫ್ಲಾಟ್ ನಿವಾಸಿಯೂ ಕೂಡ ಟ್ಯಾಕ್ಸ್ ಕಟ್ಟುವಾಗ ಎಷ್ಟು ಕಸ ವಿಲೇವಾರಿ ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ಲೆಕ್ಕವನ್ನು ಕೊಡಬೇಕಾಗತ್ತೆ. ಒಣ ಕಸ ಎಷ್ಟು, ಹಸಿ ಕಸ ಎಷ್ಟು ಅಂತ ಲೆಕ್ಕವನ್ನು ಕೊಡಬೇಕಾಗತ್ತೆ. ಕಸ ವಿಲೇವಾರಿ ಮಾಡ್ತಾರೆ ಅಂತ ಲೆಕ್ಕ ಕೊಟ್ಟರೆ ಮಾತ್ರ ಪ್ರಾಪರ್ಟಿ ಟ್ಯಾಕ್ಸ್ ಪಾವತಿಯನ್ನು ಮಾಡಬಹುದು. ಇನ್ನು ಅಂದಾಜಿನಲ್ಲಿ 1 ಕೆಜಿ ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಿ 4 ಕೆಜಿ ಅಂತ ದಾಖಲಿಸಿದ್ರು ಕೂಡ ಹಣ ಪಾವತಿ ಆಗ್ತಾ ಇಲ್ಲ. ಇನ್ನು 100 ಕೆಜಿಗಿಂತ ಮೇಲೆ ದಾಖಲು ಮಾಡಬೇಕು ಅಂತ ತೋರಿಸ್ತಾ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಅಪಾರ್ಟ್ಮೆಂಟ್ಗಳು ಕಳೆದ 12 ದಿವಸದಿಂದ ಟ್ಯಾಕ್ಸ್ ಪೇ ಮಾಡೋಕ್ಕಾಗಿಲ್ಲ. ಬೆಂಗಳೂರಿನ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಸಂಸ್ಥೆ ಏನಿದೆ BSWML ಅನಗತ್ಯವಾಗಿ ನಮ್ಮ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಕಸ ಸಂಬಂಧ ವಿಚಾರಗಳನ್ನೆಲ್ಲ ತುಂಬಬೇಕು ಅಂತ ಮಾಡಿ ತುಂಬ ಗೋಜಲಾಗಿ ಪ್ರಾಪರ್ಟಿ ಟ್ಯಾಕ್ಸ್ ವೆಬ್ಸೈಟ್ನ ಮಾಡಿದೆ. ಸಾಧಾರಣ ಹೇಳಬೇಕು ಅಂತಂತಂದರೆ BBMP ಆಗಿದ್ದಾಗಾದರೂ ಆಗಲಿ ಇವಾಗಾದರೂ ಆಗಲಿ ಕಸನ ತೂಕದ ಹಂತದಲ್ಲಿ ಆಗಲಿ ತೂಕ ಮಾಡಿ ಆಗಲಿ ವಿಲೇವಾರಿ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ. ಆದರೆ ಇವತ್ತು ಆ ವ್ಯವಸ್ಥೆಯನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಉದಾಹರಣೆ ಏನು ಅಂತಂತಂದರೆ, ನಾನು ನನ್ನ ವೈಯಕ್ತಿಕ ಮನೆಯ ಪ್ರಾಪರ್ಟಿ ಟ್ಯಾಕ್ಸ್ ಫಿಲ್ ಮಾಡಬೇಕಂತಂತಂದರೆ ನನ್ನ ಮನೆ ಪ್ರತಿದಿನ ಎಷ್ಟು ಕಸ ಉತ್ಪಾದನೆ ಮಾಡುತ್ತೆ ಅಂತ ತುಂಬಬೇಕು. ಆದರೆ ಈ ವೆಬ್ಸೈಟ್ ಏನಿದೆ ಕನಿಷ್ಠ 100 ಕೆಜಿ ಕಸ ತುಂಬಿದ್ರೆ ಮಾತ್ರ ಮುಂದುವರಿಲಿಕ್ಕೆ ಬಿಡುತ್ತೆ. ಮುಂದೆವರೆದು ಆಮೇಲೆ ನಾನು ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡುವಂಥದ್ದಾಗುತ್ತೆ. ಸಾಧಾರಣ ಒಂದು ಮನೆ ಒಂದು ದಿನಕ್ಕೆ 1 ರಿಂದ 2 ಕೆಜಿ ಕಸ ಉತ್ಪಾದನೆ ಮಾಡಬಹುದು. ಯಾವ ಮನೆ 100 ಕೆಜಿ ಕಸ ಉತ್ಪಾದನೆ ಮಾಡುತ್ತೆ ಅಂತ ಹೇಳಿ ಈ ಸಮಸ್ಯೆ ಏನಿದೆ ದಯವಿಟ್ಟು GBA ಕಮಿಷನರ್ ಸಾಹೇಬರು ನಮಗೆ ಸಮಸ್ಯೆನ ಪರಿಹರಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಂತೇವೆ. ಬೆಂಗಳೂರಿನಲ್ಲಿರುವಂತಹ ಸಾವಿರಾರು ಅಪಾರ್ಟ್ಮೆಂಟ್ಗಳು ಕಳೆದ 12 ದಿವಸದಿಂದ ಟ್ಯಾಕ್ಸ್ ಪೇ ಮಾಡೋಕ್ಕಾಗಿಲ್ಲ. ಬೆಂಗಳೂರಿನ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಸಂಸ್ಥೆ ಏನಿದೆ BSWML ಅನಗತ್ಯವಾಗಿ ನಮ್ಮ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಕಸ ಸಂಬಂಧ ವಿಚಾರಗಳನ್ನೆಲ್ಲ ತುಂಬಬೇಕು ಅಂತ ಮಾಡಿ ತುಂಬ ಗೋಜಲಾಗಿ ಪ್ರಾಪರ್ಟಿ ಟ್ಯಾಕ್ಸ್ ವೆಬ್ಸೈಟ್ನ ಮಾಡಿದೆ. ಸಾಧಾರಣ ಹೇಳಬೇಕು ಅಂತಂತಂದರೆ BBMP ಆಗಿದ್ದಾಗಾದರೂ ಆಗಲಿ ಇವಾಗಾದರೂ ಆಗಲಿ ಕಸನ ತೂಕದ ಹಂತದಲ್ಲಿ ಆಗಲಿ ತೂಕ ಮಾಡಿ ಆಗಲಿ ವಿಲೇವಾರಿ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ. ಆದರೆ ಇವತ್ತು ಆ ವ್ಯವಸ್ಥೆಯನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಉದಾಹರಣೆ ಏನು ಅಂತಂತಂದರೆ, ನಾನು ನನ್ನ ವೈಯಕ್ತಿಕ ಮನೆಯ ಪ್ರಾಪರ್ಟಿ ಟ್ಯಾಕ್ಸ್ ಫಿಲ್ ಮಾಡಬೇಕಂತಂತಂದರೆ ನನ್ನ ಮನೆ ಪ್ರತಿದಿನ ಎಷ್ಟು ಕಸ ಉತ್ಪಾದನೆ ಮಾಡುತ್ತೆ ಅಂತ ತುಂಬಬೇಕು. ಆದರೆ ಈ ವೆಬ್ಸೈಟ್ ಏನಿದೆ ಕನಿಷ್ಠ 100 ಕೆಜಿ ಕಸ ತುಂಬಿದ್ರೆ ಮಾತ್ರ ಮುಂದುವರಿಲಿಕ್ಕೆ ಬಿಡುತ್ತೆ. ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಏನಿದು ಹೊಸ ತಲೆನೋವು ಇದೀಗ ಸಿಲಿಕಾನ್ ಸಿಟಿ ಮಂದಿಗೆ? ಒಂದು ರೀತಿಯಾಗಿ GBA ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ, ಮತ್ತೆ ಲೆಕ್ಕ ಕೂಡ ಕೊಡಬೇಕು 100 ಕೆಜಿ ಕಸದು. ಅದರ್ವೈಸ್ ಮತ್ತೆ ಬೇರೆನೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಏನು ಜಾರಿ ಆಗಿದೆ. ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಮಾಹಿತಿನ ಕೊಡೋದಾದ್ರೆ ಲಕ್ಷ್ಮಿ, ಏನಿದೆ ಅಪ್ಡೇಟ್ಸ್? ಎಸ್ ರೋಜಾ, ಈಗಾಗಲೇ ಏನು BBMP ಈಗ GBA ಆಗಿ ಏನು ಬದಲಾವಣೆ ಆಗಿದೆ ಬೆಂಗಳೂರು ಪ್ರಾಧಿಕಾರ. ಸೊ ಈಗ ಸದ್ಯಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಹೊಸದಾದಂತಹ ರೂಲ್ಸ್ ಗಳನ್ನ ತಗೊಂಡ್ ಬರೋದಕ್ಕೆ ಮುಂದಾಗಿರುವಂತಹದ್ದು.
ಕಳೆದ 7-8 ತಿಂಗಳಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಆರಂಭದಲ್ಲಿ ಕಸದ ಮೇಲೂ ಸಹ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ಇಂತಿಷ್ಟು ಕಸಕ್ಕೆ ಇಂತಿಷ್ಟು ಟ್ಯಾಕ್ಸ್ ಅಂತ ಹೇಳಿದ್ರು. ಆದ್ರೆ ಇದು ಒಂದ್ ರೀತಿಯಲ್ಲಿ ಈ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಹೋಟೆಲ್ ಉದ್ಯಮಕ್ಕಾಗಿರ್ಬೋದು ಇಂಥವ್ರಿಗೆ ಮಾತ್ರ ಇದು ಹೊಡೆತ ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜನರು ಇದ್ದಿದ್ದು. ಆದ್ರೆ ಸದ್ಯಕ್ಕೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೂ ಸಹ ಒಂದ್ ರೀತಿಯಲ್ಲಿ ಹೊಸ ಟೆನ್ಷನ್ ಆರಂಭವಾಗಿರುವಂತದ್ದು. ಯಾಕಂತಂದ್ರೆ GBA ಮಾಡಿರುವಂತಹ ಎಡವಟ್ಟಿನ ನಿರ್ಧಾರಕ್ಕೆ ಈಗ ಸಾಕಷ್ಟು ಏನು ಅಪಾರ್ಟ್ಮೆಂಟ್ ಅವರಿದ್ದಾರೆ ಅವರು ಕಂಗಾಲಾಗಿದ್ದಾರೆ. ಅಂದ್ರೆ ಆನ್ಲೈನ್ ಅಲ್ಲಿ ಏನು ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟೋದಕ್ಕೆ ಅವರು ಮುಂದಾಗ್ತಾರೆ ಅಂತ ಸಂದರ್ಭದಲ್ಲಿ ಅವರಿಗೆ ಏನು ಇದು ಕಸದ್ದು ಸಹ ಆಪ್ಷನ್ ಇರುವಂತಹದ್ದು. ಇದಕ್ಕೆ ನೀವೇನಾದ್ರು ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಇದು ನಿಮಗೆ ಅಪ್ಲೈ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಯಾವ ರೀತಿಯಾಗಿದೆ ಅಂತಂದ್ರೆ ಒಂದು ಕೆಜಿ ಲೆಕ್ಕದಲ್ಲಿ ಇರುವಂತಹದ್ದು, ಇದು 20 ಕೆಜಿ 50 ಕೆಜಿ ಈ ಎಲ್ಲವೂ ಲೆಕ್ಕ ಕೊಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಅವರು 100 ಕೆಜಿ ಮೇಲಿದ್ರೆ ಮಾತ್ರ ಅದು ಟ್ಯಾಕ್ಸ್ ಕಟ್ಟೋದಕ್ಕೆ ಸದ್ಯಕ್ಕೆ ಆಗ್ತಾ ಇರುವಂತದ್ದು. ಇನ್ನು ಕಸ ವಿಲೇವಾರಿ ಮಾಡ್ತಾರೆ ಅಂತಂದ್ರೆ ಅವ್ರು ಅದಕ್ಕೂ ಸಹ ಲೆಕ್ಕ ಕೊಟ್ರೆ ಮಾತ್ರ ಪ್ರಾಪರ್ಟಿ ಟ್ಯಾಕ್ಸ್ಗೆ ಪಾವತಿ ಮಾಡಬಹುದಾಗಿ. ಈ ರೀತಿಯಾಗಿ ಯಾವ ರೀತಿ ಅಂದ್ರೆ ಒಣ ಕಸ ಆಗಿರ್ಬೋದು, ಹಸಿ ಕಸ ಅಂದ್ರೆ ಎಷ್ಟಕ್ಕೆ ಇಂತಿಷ್ಟಂತಹ ಈ ಲೆಕ್ಕವನ್ನ ಕೊಟ್ಟಾಗ ಮಾತ್ರ ಅವರು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವುದಕ್ಕೆ ಸಾಧ್ಯವಾಗಿರುವಂತದ್ದು. ಆನ್ಲೈನ್ ಮುಖಾಂತರವಾಗಿ ಕಟ್ಟುವುದಕ್ಕೆ ಇದೊಂದು ಆಪ್ಷನ್ ಇರೋದ್ರಿಂದಾಗಿ ಅವರು ಕಂಗಾಲಾಗ್ತಾ ಇದ್ದಾರೆ. ಹಾಗಾದ್ರೆ 100 ಕೆಜಿ ಕಸ ಆಗುತ್ತಾ ಅನ್ನುವಂತ ಪ್ರಶ್ನೆಯೂ ಸಹ ಬರುತ್ತೆ. ಜೊತೆಗೆ 100 ಕೆಜಿ ಮೇಲಿದ್ರೆ ಮಾತ್ರ ಅವರು ಕಟ್ಟೋದಕ್ಕೆ ಸಾಧ್ಯ ಆಗುವಂತಹದ್ದು. ಈಗ GBA ಪ್ಲಾನ್ ತಗೊಂಡ್ಬಂದಿದೆ. ಇದರಿಂದಾಗಿ ಏನು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಒಂದ್ ರೀತಿಯಲ್ಲಿ ಇದೊಂದು ಸಂಕಷ್ಟನೇ ಬಂದು ಒದಗಿದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಕೆಲವೊಂದಕ್ಕೆ ಟ್ಯಾಕ್ಸ್ ಹೊರೆನೂ ಆಗ್ತಾ ಇದೆ. ಜೊತೆಗೆ ಇಂತಹ ಏನು ಈ ರೀತಿಯಾಗಿ ಟ್ಯಾಕ್ಸ್ ಗಳನ್ನ ಕಟ್ಟೋದ್ರ ಜೊತೆಗೆ ಈಗ ಅಪಾರ್ಟ್ಮೆಂಟ್ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೂ ಸಹ ಅವ್ರಿಗೆ ಕಷ್ಟಕರ ಆಗ್ತಾ ಇರುವಂತಹದ್ದು. ರೋಜಾ. ರೈಟ್, ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.